ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ಕಡೆ ಆದಿಯವರು ಭಾಗ್ಯವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಒಂದು ಹೋಟೆಲಲ್ಲಿ ಒಂದು ಟೇಬಲಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಇಷ್ಟೊತ್ತಾದರೂ ಭಾಗ್ಯವರು ಬಂದಿಲ್ವಲ್ಲ, ನಾನು ಬೇರೆ ಕೆಲಸ ಇದೆ, ತುಂಬ ಹೊತ್ತಾಯ್ತಲ್ಲ ಅಂತೇಳಿ ಆದಿಯವರು ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದರೆ ಭಾಗ್ಯವರು ಅದೇ ಹೋಟ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಆದಿಯವ್ರನ್ನ ನೋಡ್ಬಿಟ್ಟು ಇವ್ರೇನು ಇಲ್ಲೇ ಇದ್ದಾರೆ, ಮತ್ತೆ ನೋಡಿದ್ರೆ ಜಗಳ ಆಗುತ್ತೇನೋ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಅವರೇ ಕಿಶನ್ ಅವ್ರ ಅಣ್ಣ ಅಂತ ಅವ್ರಿಗೆ ಗೊತ್ತಿರಲ್ಲ. ಇನ್ನು ಈ ಕಡೆ ಭಾಗ್ಯವರು ಸಪ್ರೇಟ್ ಟೇಬಲಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಭಾಗ್ಯವರು ಕ್ಯಾಂಟೀನಲ್ಲಿ ನನಗೆ ತುಂಬಾ ಕೆಲಸ ಇದೆ, ಅಲ್ಲಿ ಅತ್ತೆ ಒಬ್ಬರನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇನ್ನು ಆದಿಯವರಂತೂ ಇನ್ನೂ ಬಂದೇ ಇಲ್ಲ, ಹೆಂಗಿದಾರೋ ಅಂತ ನಾನು ಒಂದ್ಸಲನೂ ನೋಡಿಲ್ಲ. ಆದಿಯವ್ರು ಏನಾದರೂ ಬೇರೆ ಕಡೆ ಹೋಗಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾರೆ. ಇನ್ನು ಈ ಕಡೆ ಆದಿಯವರು ವೆಯ್ಟ್ ಮಾಡ್ತಾ ಇರ್ತಾರೆ ಭಾಗ್ಯವ್ರು ಬರ್ತಾರೆ ಅಂತ. ಸೊ ಈ ಕಡೆ ಸಪ್ಲೈಯರ್ ಅವ್ರು ಬರ್ತಾ ಇರ್ತಾರೆ. ಈ ಕಡೆ ಒಬ್ರು ವಯಸ್ಸಾದವರು ಊಟನ ತಿಂಡಿನ ಮಾಡೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಸಪ್ಲೈಯರು ನೋಡ್ದೇನೆ ಅವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಎಲ್ಲ ಸಹ ಬಿದ್ದೋಗುತ್ತೆ. ಮತ್ತು ಆ ವಯಸ್ಸಾದವರು ಕೂಡ ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಅವಾಗ ಸಪ್ಲೈಯರು ತುಂಬಾ ಕೋಪದಿಂದ, ನಿಮಗೆ ತಲೆಯಲ್ಲಿ ಬುದ್ಧಿ ಇಲ್ವಾ, ನೋಡ್ಕೊಂಡು ಬರೋಕ್ಕಾಗೋದಿಲ್ವಾ, ಇವಾಗ ತಂದಿರೋ ತಿಂಡಿ ತಟ್ಟೆ ಎಲ್ಲ ಬಿದ್ದು ಒಡೆದೋಗಿದೆ, ಇವಾಗ ಇದನ್ನೆಲ್ಲ ದಂಡ ನೀನೇ ಕೊಟ್ಕೊಡ್ಬೇಕು, ಇಲ್ಲಾಂದರೆ ಈ ಹೋಟ್ಲಿಂದ ನೀನು ಆಚೆ ಹೋಗೋಕ್ಕೆ ಬಿಡಲ್ಲ ಅಂತೇಳಿ ಸಪ್ಲೈಯರ್ ಅವರು ಜೋರು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ದೂರದಿಂದ ನೋಡಿದ ಭಾಗ್ಯವರು ಬಂದ್ಬಿಟ್ಟು ಅಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಇವ್ರು ಯಾವುದೇ ಕಾರಣಕ್ಕೂ ದಂಡ ಕಟ್ಕೊಡಲ್ಲ, ಯಾಕೆ ಕಟ್ಕೊಡ್ಬೇಕು ಅಂತ ಹೇಳಿ ಸಪ್ಲೈಯರ್ಗೆ ಬೈತಾ ಇರಬೇಕಾದ್ರೆ ಅವಾಗ ಸಪ್ಲೈಯರ್ ಹೇಳ್ತಾರೆ, ಯಾಕೆ ಮೇಡಮ್ ಇವರು ದಂಡ ಕಟ್ಕೊಡ್ಬಾರ್ದು, ಈ ಮದುವೆ ಮಾಡಿರೋ ಕೆಲಸಕ್ಕೆ ಇನ್ನೊಂದು ತಟ್ಟೆ ಮತ್ತು ತಿಂಡಿ ಎಲ್ಲ ಬಿದ್ದು ಹಾಳಾಗಿದೆ, ಇವಾಗ ಯಾರು ಕಟ್ಕೊಡ್ತಾರೆ ದಂಡ ಅಂತ ಕೇಳ್ತಿರ್ಬೇಕಾದ್ರೆ ಭಾಗ್ಯವರು ಹೇಳ್ತಾರೆ, ಅವ್ರ ವಯಸ್ಸಿಗೆ ಕರೆಕ್ಟಾಗಿ ನೀನು ಮರ್ಯಾದೆ ಕೊಡೋದನ್ನ ಕಲ್ತ್ಕೊ, ಅವ್ರ ವಯಸ್ಸಿಗಾದ್ರೂ ಬೆಲೆ ಕೊಡು, ನೀನು ಬೇರೆ ಕಡೆ ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಟ್ಟು ನೀನೇ ಡಿಕ್ಕಿ ಹೊಡ್ಬಿಟ್ಟು ಬಿದ್ದಿರೋದು, ಇದು ನಿನ್ನ ತಪ್ಪು, ನೀನು ಮಾಡಿರೋ ತಪ್ಪಿಗೆ ಇವ್ರು ಯಾಕೆ ದಂಡ ಕೊಟ್ಕೊಡ್ಬೇಕು, ಹೇಳಿ ಸರ್ ಮೇಲೆ ಅಂತ ಹೇಳಿ ಅಲ್ಲಿ ಕೆಳಗಡೆ ಬಿದ್ದಿರೋ ವ್ಯಕ್ತಿನ ಅವ್ರ ಮೇಲೆ ಎಳಿಸ್ಬಿಟ್ಟು ಆರಾಮಾಗಿ ಇದ್ದೀರಾ ಸರ್, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ, ಏನಾದರೂ ಏಟಾಯ್ತಾ ಅಂತ ಕೇಳ್ತಾ ಇರ್ತಾರೆ. ಈ ಗಲಾಟೆಯಲ್ಲಿ ಆಗ್ತಾ ಇರಬೇಕಾದ್ರೆ ಓನರು ಇದನ್ನೆಲ್ಲ ಕೇಳಿಸ್ಕೊಂಡು ಬಂದ್ಬಿಟ್ಟು, ಯಾಕೆ ಏನಾಯ್ತು, ಎಲ್ಲರೂ ಈ ಥರ ಗಲಾಟೆ ಮಾಡ್ತಾ ಇದ್ರೆ ಯಾಕೆ ಏನಾಯ್ತು ಅಂತ ಕೇಳ್ತಾ ಇರಬೇಕಾದ್ರೆ ಸಪ್ಲೈಯರ್ ಹೇಳ್ತಾರೆ, ಸರ್ ನೋಡಿ ಇವರು ಬೇಕು ಅಂತ ಬಂದು ನನಗೆ ಡಿಕ್ಕಿ ಹೊಡೆದ್ಬಿಟ್ಟು ತಿಂಡಿ ಬಿದ್ದೋಗಿ ತಟ್ಟೆ ಎಲ್ಲ ಹೊಡೆದೋಗಿದೆ, ಇವಾಗ ದಂಡ ಕಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಭಾಗ್ಯವರು ಹೇಳ್ತಾರೆ, ಸರ್ ಇವ್ರು ಯಾವುದೇ ಕಾರಣಕ್ಕೂ ಯಾವುದೇ ದಂಡವನ್ನು ಕಟ್ಕೊಡೋದಿಲ್ಲ, ಯಾಕಂದರೆ ಇವ್ರು ಏನೂ ತಪ್ಪು ಮಾಡಿದ್ದಿಲ್ಲ, ನಿಮ್ಮ ಸಪ್ಲೈಯರೇ ಬೇರೆ ಕಡೆ ಮಾತಾಡ್ಕೊಂಡು ನೋಡ್ಕೊಂಡು ಬಂದು ಇವ್ರಿಗೆ ಡಿಕ್ಕಿ ಹೊಡೆದಿದ್ದೆಲ್ಲ ಆಗಿರೋದು, ಬೇಕಾದರೆ ನಿಮ್ಮ ಹೋಟೆಲಲ್ಲೂ CC ಕ್ಯಾಮ್ರಾ ಇದೆಯಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಆ ವಯಸ್ಸಾದವ್ರನ್ನ ಭಾಗ್ಯವರು ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಅಂತ. ಇನ್ನು ಈ ಕಡೆ ಆದಿಯವ್ರಿಗೂ ಸಹ ವಾಯ್ಸ್ ಜೋರಾಗಿ ಮಾತಾಡ್ತಿರೋದು ಕೇಳಿಸ್ತಾ ಇರಬೇಕಾದ್ರೆ ಅವರು ಏನಾಯ್ತಿದೆ ಜಗಳ ಅಂತ ಹೇಳಿ ಬಂದು ನೋಡಿದಾಗ ಅಲ್ಲಿ ಭಾಗ್ಯವರು ಆ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ನೋಡ್ತಾರೆ. ಸೊ ಅವಾಗ ಅವ್ರು ಅನ್ಕೋತಾರೆ, ಏನು ಎಲ್ಲ ಕಡೆ ಸಾಕಾಯ್ತು, ಆಚೆ ಕಡೆ ರಾಬ್ರಿ ಮಾಡಾಯ್ತು ಅಂತ ಇವಾಗ ಹೋಟ್ಲಿಗೂ ಬಂದ್ಬಿಟ್ರಾ ಅಂತ ಅನ್ಕೋತಾ ಇರ್ತಾರೆ. ಮತ್ತೆ ಇವ್ರ ಜೊತೆ ಇನ್ನೊಬ್ರು ಇರ್ತಾ ಇದ್ರು, ಅವ್ರು ಇಲ್ವಲ್ಲ ಏನಾಯ್ತು ಅಂತ ಅನ್ಕೊಂಡು ಬಂದಿರ್ತಾರೆ. ಮತ್ತೆ ವಾಪಸ್ ಇದನ್ನೆಲ್ಲ ಭಾಗ್ಯವ್ರ ಮೇಲೆ ಮತ್ತೆ ಅದೇ ಥರ ಮಾತಾಡ್ಕೊಂಡು ಹೋಗಿ ವಾಪಸ್ ತಮ್ಮ ಜಾಗದಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಸಪ್ಲೈಯರ್ನ ಕರೆದ್ಬಿಟ್ಟು ಏನಾಯ್ತು ಅಲ್ಲಿ, ಏನು ನಡೀತು ಅಂತ ಕೇಳ್ತಿರ್ಬೇಕಾದ್ರೆ ಅವಾಗ ಅವ್ರು ಹೇಳ್ತಾರೆ, ನಮ್ಮ ಹುಡುಗ ಅಂತ ಹೇಳೋಷ್ಟರಲ್ಲಿ ಹೋಟ್ಲ್ ಓನರ್ ಅಲ್ಲಿಗೆ ಬಂದ್ಬಿಟ್ಟು, ಏನಿಲ್ಲ ಸರ್ ಇಲ್ಲೆಲ್ಲ ನಮ್ಮ ಹೋಟೆಲಲ್ಲಿ ಕಾಮನಾಗಿ ನಡೀತಾ ಇರುತ್ತೆ, ಚೆನ್ನಾಗಿ ತಿನ್ಬಿಟ್ಟು ದುಡ್ಡು ಕೊಡೋಕ್ಕೆ ಬರೋದಿಲ್ಲ, ಶ್ರೀಮಂತರ ಥರ ಬಂದ್ಬಿಟ್ಟು ಎಲ್ಲ ತಿನ್ಕೋತಾರೆ, ಬಿಲ್ ಕೊಡಿ ಅಂತಂದ್ರೆ ಈ ಥರ ಗಲಾಟೆ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ, ಇದೆಲ್ಲ ಇವಾಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇರ್ತಾರೆ. ನೀವೆಲ್ಲ ಯಾಕೆ ಇವ್ರಿಗೆ ಉಣ್ಕೊಂಡು ತಿನ್ಕೊಂಡು ಹೋಗಿ ಫ್ರೀ ಆಗಿಬಿಡ್ತೀರಾ, ನೀವು ಇವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಕಳಿಸ್ಬೇಕು ಅಂತ ಹೇಳಿ ಆದಿಯವರು ಹೋಟ್ಲ್ ಓನರ್ಗೆ ಹೇಳ್ತಾ ಇರ್ತಾರೆ. ಈ ಕಡೆ ಆದಿಯವರು ಆ ಥರ ಎಲ್ಲ ಹೇಳ್ಬಿಟ್ಟು ಮತ್ತೆ ಕೂತ್ಕೊಂಡು, ಇಷ್ಟೊತ್ತಾಯ್ತು ನಾನು ಬಂದು ಇನ್ನೂ ಭಾಗ್ಯವ್ರು ಬಂದಿಲ್ವಲ್ಲ ಅಂತ ಹೇಳಿ ಕಿಶನ್ ಅವ್ರಿಗೆ ಫೋನ್ ಮಾಡ್ತಾರೆ. ಅವಾಗ ಕಿಶನ್ಗೆ ಫೋನ್ ಮಾಡಿದ ತಕ್ಷಣ, ಅಣ್ಣ ನೀವು ಫೋನ್ ಮಾಡಿದ್ರ, ಭಾಗ್ಯವ್ರು ಬಂದು ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಆದಿಯವರು ಹೇಳ್ತಿರ್ತಾರೆ, ಹಲೋ ಹೋಲ್ಡ್ ಆನ್, ನಾನು ಎಷ್ಟೊತ್ತಾಯ್ತು ಬಂದು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ, ಭಾಗ್ಯವ್ರು ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಕಿಶನ್ ಅವ್ರು ಹೇಳ್ತಾರೆ, ಏನಣ್ಣ ಭಾಗ್ಯವ್ರು ಇನ್ನೂ ಬಂದಿಲ್ವಾ, ನಾನು ಒಂದು ನಿಮಿಷ ಭಾಗ್ಯವ್ರಿಗೆ ಫೋನ್ ಮಾಡಿ ನಿಮ್ಗೆ ವಾಪಸ್ ಮಾಡ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಇನ್ನು ಈ ಕಡೆ ಭಾಗ್ಯವ್ರಿಗೆ ಕಿಶನ್ ಅವ್ರು ಫೋನ್ ಮಾಡ್ಬಿಟ್ಟು, ಎಲ್ಲಿದ್ದೀರಾ, ನಮ್ಮ ಅಣ್ಣ ಹೋಟೆಲ್ ವೆಯ್ಟ್ ಮಾಡ್ತಾ ಇದ್ದಾರೆ, ನೀವು ಇನ್ನೂ ಹೋಗಿಲ್ವಂತೆ ಅಂತ ಕೇಳಿದಾಗ, ಏನೂ ಇಲ್ಲ, ನಾನು ಹೋಟ್ಲಲ್ಲಿ ಹೋಗಿದ್ದೆ, ಈ ಥರ ಎಲ್ಲ ಗಲಾಟೆ ಆಯಿತು ಅಂತ ಹೇಳಿ ಒಬ್ಬರಿಗೆ ಏಟಾಗಿದೆ ಅಂತ ಕ್ಲಿನಿಕ್ ಕರ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವ್ರು ಹೇಳ್ತಾರೆ, ಏನು ಮಾತಾಡ್ತಾ ಇದ್ದೀರಾ, ಅಣ್ಣ ಅಲ್ಲಿ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಕಿಶನ್ ನಾನು ಹೋಟ್ಲಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ, ನಿಮ್ಮ ಅಣ್ಣ ಬರಲೇ ಇಲ್ಲ, ಹಾಗಾಗಿ ಈ ಥರ ಆದಮೇಲೆ ನಾನು ಇವ್ರನ್ನ ಕರ್ಕೊಂಡು ಕ್ಲಿನಿಕ್ಗೆ ಬಂದಿದ್ದೀನಿ ಅಂತ ಹೇಳಬೇಕಾದ್ರೆ, ಹೌದಾ ಇದನ್ನು ಸಹ ನಾನು ಅಣ್ಣನಿಗೆ ಹೇಳ್ತೀನಿ, ಅಣ್ಣ ಏನು ಹೇಳ್ತಾನೆ ನೋಡೋಣ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಸೊ ಇನ್ನು ಈ ಕಡೆ ಭಾಗ್ಯವರು ವಯಸ್ಸಾದ ವ್ಯಕ್ತಿನ ಕ್ಲಿನಿಕ್ಗೆ ಅಂತ ಕರ್ಕೊಂಡು ಬಂದಿರ್ತಾರೆ. ಸೊ ಕ್ಲಿನಿಕಲ್ಲಿ ಚೆಕ್ ಮಾಡಿಸ್ತಾ ಇರ್ತಾರೆ. ಇನ್ನು ಈ ಕಡೆ ಆದಿಯವ್ರಿಗೆ ಕಿಶನ್ ಅವರು ಮತ್ತೆ ಫೋನ್ ಮಾಡಿಬಿಟ್ಟು, ಅಣ್ಣ ಭಾಗ್ಯವರು ಅಲ್ಲಿಗೆ ಬಂದಿದ್ರಂತೆ, ತುಂಬ ಹೊತ್ತು ವೆಯ್ಟ್ ಮಾಡಿದ್ರಂತೆ, ನೀವು ಸಿಗ್ಲಿಲ್ವಂತೆ ಅಂತ ಹೇಳಿದಾಗ, ಏನು ಭಾಗ್ಯವರು ಇಲ್ಲಿ ಬಂದಿದ್ದಾರೆ, ನಾನು ಅವಾಗಿಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಕಿಶನ್ ಅವರು ಹೇಳ್ತಾರೆ, ಇಲ್ಲ ಅಣ್ಣ ಭಾಗ್ಯವರು ಸಹ ಬಂದಿದ್ರಂತೆ, ಅಲ್ಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಂತೆ, ಆಗ ಹೋಟ್ಲಲ್ಲಿ ಏನೋ ಗಲಾಟೆ ಆಗಿಬಿಟ್ಟು ಅಲ್ಲಿ ಒಬ್ಬರಿಗೆ ಏಟಾಗಿದೆ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಂತೆ ಅಂತ ಕಿಶನ್ ಅವರು ಹೇಳ್ತಾ ಇರಬೇಕಾದ್ರೆ, ಹೌದಾ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಅವಾಗ ಆದಿಯವರು ಯೋಚನೆ ಮಾಡ್ತಾ ಇರ್ತಾರೆ, ಹೋಟ್ಲಲ್ಲಿ ಗಲಾಟೆ ಆಗಬೇಕಾದ್ರೆ ನಾನು ಇದ್ನಲ್ಲ, ಅವ್ರನ್ನ ಕರ್ಕೊಂಡೋಗಿರೋರೆ ಭಾಗ್ಯನ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭಾಗ್ಯ ಅವ್ರನ್ನ ನೆನೆಸ್ಕೊತಾ ಇರ್ತಾರೆ. ಮತ್ತು ಹೋಟ್ಲಲ್ಲಿ ನಡೆದಿದ್ದ ಘಟನೆ ಮತ್ತು ಆಚೆ ಕಡೆ ರಾಬ್ರಿ ಘಟನೆ ಎಲ್ಲನೂ ನೆನೆಸ್ಕೊಂಡು ಅವರೇ ಭಾಗಿಯಾಗಿಬಿಟ್ಟಿದ್ರೆ ಏನು ಕತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.